ವಿಧಿ ಏನು ಮಾಡಕ್ಕಾಗಲ್ಲ ನಿಜವಾಗ್ಲೂ. ಸಾರಿ ಸುಮ್ಮನೆ ಒಂಥರ ಮಾತಾಡೋಯ್ತು. ಸಾರಿ. ನಮಸ್ಕಾರ ರೀ, ವೆಲ್ಕಮ್ ಟು ಒನ್ ಮಸಾಲಾ ಬೈ ಟು ಕಾಂಟೆಂಟ್. ಇವತ್ತಿನ ನಮ್ಮ ಗೆಸ್ಟ್ ಕನ್ನಡ ಹಿಪ್ ಹಾಪ್ ಸಂಸ್ಕೃತಿಯ ಫ್ಲಾಗ್ ಬೇರರು, ಕನ್ನಡ ರಾಪ್ ಕಲ್ಚರ್ ನ ಟ್ರೆಂಡ್ ಸೆಟರು. ವೆಲ್ಕಮ್ ಟು ಅವರ್ ಮೈಸೂರು ಹುಡುಗ ಪವನ್ ಸಾಧಕ್. ಎಸ್ ಸರ್. ಯೋ 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 ಸರ್. ರಾಪ್ ಸೀನ್ ಒಳಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸಣ್ಣ ಪುಟ್ಟ ಎಲ್ಲೋ ಅವಾಗ ಏನೋ ಬರೀತಾ ಇದ್ವಿ. ನೀವು ಗ್ರಾಫಿಕ್ ಡಿಸೈನರ್ ಅಂದ್ರಿ, ಇವಾಗ ಡ್ರಾಮಾ ಅಂತ ಇದೀರಾ, ಆಮೇಲೆ ಸಿನಿಮಾ ಅಂದ್ರಿ, ಅಂಡ್ ಯು ಆಲ್ಸೋ ಟೋಲ್ಡ್ ಫೋಟೋಗ್ರಫಿಲೂ ಇಂಟ್ರೆಸ್ಟ್ ಇತ್ತು ಅಂತ. ನನಗೇನಪ್ಪ ನನ್ ಹೊಟ್ಟೆಗೆ ತುಂಬಿದ್ರೆ ಸಾಕು ಅಂತ ಕಡೆ ತಲೆ ತುಂಬಾ ಕನ್ಸು ತುಂಬ್ಕೊಂಡ್ಬಿಟ್ಟಿರ್ತೀವಿ ನಾವೇನೋ ಮಾಡ್ಬೇಕು ಅಂತ. ಬಟ್ ಆದ್ರೆ ಮನೆ ಪರಿಸ್ಥಿತಿ ಯಾವ್ದೇ ಕಾರಣಕ್ಕೂ ಹಂಗಿರಲ್ಲ. ನನ್ಗೆ ಈ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ, ಕಲ್ಚರಲ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ಮೇನ್ ಸ್ಟ್ರೆಂತ್ ಅಂತ ನಿಂತಿರೋದೇ ನಮ್ ತಾಯಿ. ಕಾಲೇಜ್ ಮುಗಿದ್ಮೇಲೆ ಗೊತ್ತಾಗೋದು ಆಕ್ಚುಯಲ್ ಜೀವನ ಏನು. ನಮ್ ಕನ್ನಡ ಮ್ಯಾಮ್ ಅವರು ಓರಲ್ ಕರೆದಿ ನನ್ನನ್ನ ಮುಂಗಾರು ಮಳೆ ಸಾಂಗ್ ಹೇಳಪ್ಪ, ಮುಂಗಾರು ಮಳೆ ಸಾಂಗ್ ಹೇಳಿ 10/10 ಕೊಟ್ಟಿದ್ರು. ಓದೋದ್ ಬಿಟ್ಟು ಸ್ಕೂಲಲ್ಲಿ ಎಲ್ಲ ಮಾಡ್ತಾ ಇದ್ರು. ಕನ್ನಡ ರ್ಯಾಪ್ ಸೀನ್ ಹೇಗಿದೆ ನಿಮ್ಗೆ, ಹೆಂಗ್ ಅನಿಸ್ತದೆ? ಎಲ್ಲಾ ತರದ ರ್ಯಾಪರ್ಸ್ ಗಳು ನಮ್ ಕನ್ನಡದಲ್ಲಿ ಇದಾರೆ. ಬಟ್ ಆದ್ರೆ ನಮ್ ಕನ್ನಡದಲ್ಲಿ ಮೇಂಟೈನ್ ಮಾರ್ಕೆಟ್ ಇಲ್ಲ. ಡಿಸ್ ಮಾಡೋದು ರ್ಯಾಪ್ ಸೀನ್ ಅಲ್ಲಿ ಒಳ್ಳೇದಾ ಕೆಟ್ಟದ್ದಾ? ನಿಮ್ ಪೆನ್ ಗೇಮ್ ಚೆನ್ನಾಗಿದ್ರೆ ನೀನ್ ಬದುಕ್ತಿಯಾ, ನಿಮ್ ಪೆನ್ ಗೇಮ್ ಚೆನ್ನಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಜನ ಡಿಸೈಡ್ ಮಾಡ್ತಾರೆ. ನಿಮ್ ಸಾಂಗ್ ದಾಗ ಹೇಳ್ತೀರಿ ನೀವು ಬಹಳ ಬಿಗ್ ಫ್ಯಾನ್ ಆಫ್ ಪುನೀತ್. ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾನ್ ತುಂಬಾ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿದ್ದೆ ಆ ಟೈಮ್ ಅಲ್ಲಿ. ಇಲ್ಲ ನಂಗೆ ಏನೋ ಬೇಡ ಅಂತ. ವಿಧಿ ಏನು ಮಾಡಕ್ಕಾಗಲ್ಲ ನಿಜವಾಗ್ಲೂ. ಸಾರಿ ಸುಮ್ಮನೆ ಒಂಥರ ಮಾತಾಡೋಯ್ತು. ಸಾರಿ.